ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ವತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಇದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವಿವತ್ತು ನಮ್ಮ ಊರ ಪಕ್ಕದಲ್ಲೇ ಇರ್ತಕ್ಕಂಥ ಆವಣಿ ಬೆಟ್ಟಕ್ಕೆ ಹೋಗಿದ್ದೀವಿ. ತುಂಬ ಜನಕ್ಕೂ ಗೊತ್ತು ಇರುತ್ತೆ, ಹಲವಾರು ಯೂಟ್ಯೂಬರ್ಸು ಕೂಡ ತುಂಬಾ ಆವಣಿ ಬಗ್ಗೆ ತೋರಿಸಿರ್ತಾರೆ. ನಾನು ಕೂಡ ಲಾಸ್ಟ್ ಇಯರ್ ಒಂದು ವಿಡಿಯೋ ಕೂಡ ಹಾಕಿದ್ದೆ, ನಾವು ಆವಣಿ ಬೆಟ್ಟಕ್ಕೆ ಹೋಗಿದ್ದಾಗ. ಈಗ ನಾವು ಹೋಗಿರೋದು ಜಾತ್ರೆ ಸೀಸನ್ನಲ್ಲಿ. ಮಹಾಶಿವರಾತ್ರಿಯಿಂದ ಸುಮಾರೊಂದು 10 to 15 ಡೇಸ್ವರೆಗೂ ಇಲ್ಲಿ ಜಾತ್ರೆ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಫೇಮಸ್ ಜಾತ್ರೆ ಇಲ್ಲಿ, ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಕೂಡ ರಥೋತ್ಸವ ಎಲ್ಲ ಮುಗಿದ ಆದಮೇಲೆ, ಮಹಾಶಿವರಾತ್ರಿ ಆದಮೇಲೆ ಅಮಾವಾಸ್ಯೆ ಬರುತ್ತಲ್ವ, ಅವತ್ತು ರಥೋತ್ಸವ ಇರುತ್ತೆ. ರಥೋತ್ಸವ ಇದ್ದಿದ್ದು ಇವತ್ತು, ಹಬ್ಬ ಮುಗಿದ್ಮೇಲೆ ಮಂಗಳವಾರ ಅಂದರೆ 17th. ನಾವು ಬಂದಿದ್ದು ಸಾಟರ್ಡೆ, ಮಂಗಳವಾರ ಮುಗಿದ್ಮೇಲೆ ಸಾಟರ್ಡೆ ಬಂದಿದ್ದು ನಾವಿಲ್ಲಿಗೆ. ಆಗಲೂ ಕೂಡ ಫುಲ್ ರಶ್ ಇತ್ತು, ಜನ ಅಂತೂ ವಿಪರೀತ ಜನ ಇದ್ದರು. ನಾವು ಬರ್ತಲೇ ಫಸ್ಟು ಬೆಟ್ಟ ಹತ್ತೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಕೆಳಗಡೆ ದೇವಸ್ಥಾನ ಹತ್ರ ಹೋಗಿರಲಿಲ್ಲ, ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು. ನಾವೆಲ್ಲ ಕೂಡ ಬರೋಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ದೂರ ಬೆಟ್ಟದ ಮೇಲೆ ಹೋದರೆ ಇಲ್ಲಿ ಪಂಚಪಾಂಡವರ ದೇವಸ್ಥಾನ ಇರುತ್ತೆ. ಇಲ್ಲಿ ಪಂಚಪಾಂಡವರು 5 ಜನ ಇದ್ದಾರಲ್ಲ, ಅವ್ರದ್ದು ಲಿಂಗ ರೂಪದಲ್ಲಿ ದೇವಸ್ಥಾನ ಇದೆ. ಒಳಕ್ಕೆ ಹೋಗಿಲ್ಲ ಅಂದರೆ ಪಂಚಪಾಂಡವರು ಲಿಂಗ ಬೆದ್ದಳ್ಳ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. అవునా? కాదు. వంగుతారులే. ಇದು ಇಷ್ಟೇ ಇದೆಯಲ್ಲ, ಬೇಗ ಹೋಗ್ಬರುತ್ತೆ. ಪಾಂಡವರ ದೇವಸ್ಥಾನ ಪಕ್ಕದಲ್ಲೇ ವಾಲ್ಮೀಕಿ ಆಶ್ರಮ ಅಂತ ಇದೆ. ತುಂಬಾ ಸಣ್ಣ ಬಾಗಿಲು ನೋಡಿ, ದಪ್ಪ ಇರೋರಂತೂ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ, ಗವಿ ಥರ ಇದೆ. ಇದರ ಒಳಗಡೆ ಲವಕುಶ ಇಬ್ಬರು ಕೂಡ ಜನಿಸಿದ್ದು, ಸೀತಾಮಾತೆ ಮಕ್ಕಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರ ಒಳಗಡೆ ಚಿಕ್ಕದೊಂದು ಹಾಲಾಡಿ ಹಾಕ್ತೀವಿ, ನಾವು ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ, ಚಿಕ್ಕ ಮಕ್ಕಳಿಗೆ ಬಳಸ್ತೀವಲ್ವ ಹಾಲಾಡಿ, ಆ ಥರದ್ದೊಂದು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು ಇದೆ. ಅಲ್ಲಿ ಹೋಗಿ ನಾವು ಈಗ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ವಿ. ಪೂಜೆ ಏನು ಮಾಡಲ್ಲ, ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಮಣ್ಣನ್ನು ನಮಗೆ ಕೊಡ್ತಾರೆ ಸ್ವಲ್ಪ ಸ್ವಲ್ಪ. ನಾವು ಅದನ್ನು ಮಕ್ಕಳಾಗದೇ ಇರೋರಿಗೆ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಶೋಧಿಸಿ ಕುಡಿಸಿದ್ರೆ, ಮತ್ತು ಏನಾದರೂ ಕಾಯಿಲೆ ಇರೋವಂಥವ್ರು ಕೂಡ ಕುಡಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಹೇಳ್ತಾರೆ. ಮಕ್ಕಳಾಗದೇ ಇರೋರಿಗೆ ಮಕ್ಕಳು ಕೂಡ ಆಗುತ್ತೆ ಅಂತೇಳ್ಬಿಟ್ಟು ಕೂಡ ಹೇಳ್ತಾರೆ. ಅಲ್ಲಿಂದ ಆಚೆ ಬಂದಮೇಲೆ ಮತ್ತೆ ಅಲ್ಲಿ ಒಂದು ಮಹಾದ್ವಾರ ಥರ ಕಾಣಿಸುತ್ತೆ, ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಬಂದರೆ ಅಲ್ಲೆಲ್ಲ ಕೂಡ ನೀರು ನಿಂತಿರುತ್ತೆ. ಅಲ್ಲೆಲ್ಲ ಕೂಡ ಸೀತಾಮಾತೆ ಬಟ್ಟೆಗಳನ್ನು ಒಗೆಯೋದಕ್ಕೆ ಎಲ್ಲದಕ್ಕೂ ಕೂಡ ಬಳಸ್ತಾ ಇದ್ರು ಅಂತೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿ ತುಂಬಾ ನೀರಿರುತ್ತೆ. ಅದ್ರ ಪಕ್ಕದಲ್ಲಿ ಇಲ್ಲಿ ಕೂಡ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಹಾಲಾಡಿ ಥರ ಇದೆ ನೋಡಿ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ಬಳಸ್ತಿದ್ರು ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಪ್ರತೀತಿ ಇದೆ. ಅದನ್ನು ನೋಡಿಕೊಂಡು ಮತ್ತೆ ನಾವು ಮುಂದೆಗೆ ಬಂದ್ವಿ. ಮುಂದೆ ಅಂತೂ ವ್ಯೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆಚೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದಕ್ಕಿಂತ ಚೆನ್ನಾಗೇ ಇತ್ತು. ನಾವು ಡಿಸೆಂಬರಲ್ಲಿ ಬಂದಿದ್ವಿ, ಎಲ್ಲ ಕಡೆ ಕೂಡ ಗ್ರೀನ್ ಆಗಿತ್ತು. ಬಟ್ ಈಗ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗೋಯ್ತಲ್ವ, ಮಹಾಶಿವರಾತ್ರಿ, ಹಾಗಾಗಿ ಎಲ್ಲ ಕಡೆ ಕೂಡ ಒಣಗಿರೋದ್ರಿಂದ ಅಲ್ಲಲ್ಲಿ ಜನಗಳು ಬೇರೆ ಬರ್ತಾರಲ್ವ ಜಾತ್ರೆಗೆ, ಏನಾದರೂ ಚಿರತೆಗಳು ಕೂಡ ಓಡಾಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ಅಲ್ಲಲ್ಲಿ ಎಲ್ಲೆಲ್ಲಿ ಒಣಗೋಗಿದೆಯೋ ಅಲ್ಲೆಲ್ಲಿ ಕೂಡ ನೀರನ್ನು ಇಟ್ಬಿಟ್ಟಿದ್ದಾರೆ. ಅಲ್ಲಿಂದ ನಾವು ರೌಂಡ್ ಹಾಕ್ಕೊಂಡು ಈ ಕಡೆಗೆ ಬರುವಷ್ಟೊತ್ತಿಗೆ ಈ ಕಡೆ ಕೂಡ ಸೀತಾಮಾತೆ ಮಕ್ಕಳಿಗೆ ಬಳಸಿರ್ತಕ್ಕಂತಹ ಹಲವಾರು ವಸ್ತುಗಳು ಇರ್ತಕ್ಕಂಥ ಜಾಗ ಇದು. ನೋಡಿ ಇಲ್ಲಿ ಮೇಲೆ ಒಂದು
ಕಲ್ಲಲ್ಲಿ ಕಾಣಿಸ್ತಿದೆ ಅಲ್ವಾ ಪಾತ್ರೆಗಳ ಥರ, ಇದೆಲ್ಲ ಕೂಡ ನೀರನ್ನು ಕಾಯಿಸೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಅವರು ಬಳಸ್ತಾ ಇದ್ರಂತೆ. ಮತ್ತು ಕುಂಕುಮ ಭರಣಿ ಆ ಥರ ಎಲ್ಲದಕ್ಕೂ ಕೂಡ ಕಾಣಿಸುತ್ತೆ. ಇದನ್ನು ಹೊಡೆದಾಗ ತಾಮ್ರದ ಪಾತ್ರೆಗಳು ಯಾವ ರೀತಿ ಶಬ್ದ ಬರುತ್ತೆ ಅದೇ ರೀತಿಯೇ ಶಬ್ದ ಬರುತ್ತೆ ಕಲ್ಲಾಗಿದ್ದರೂ ಕೂಡ. ಇದನ್ನು ಆಂಜನೇಯ ಸ್ವಾಮಿ ನಾವು ಬರ್ತಕ್ಕಂತಹ ಜನರು ಇದನ್ನು ಹಾಳು ಮಾಡಬಾರ್ದು, ತುಳಿಬಾರ್ದು ಅನ್ನೋ ಕಾರಣಕ್ಕೆ ಈ ಕಲ್ಲನ್ನು ಉಲ್ಟಾ ಮಾಡಿದ್ರು ಅಂತೇಳ್ಬಿಟ್ಟು ಕೂಡ ಇಲ್ಲಿ ಪ್ರತೀತಿ ಇದೆ. ಇಲ್ಲಿರೋದು ಕುಂಕುಂಬರ್ಣಿ ಥರ, ಅಲ್ಲಿ ಒಳಗಡೆ ಕೈ ಇಟ್ಟರೆ ಚಿಕ್ಕದಾಗೊಂದು ಬೆರಳುಗಳು ಇರೋಷ್ಟೇ ಜಾಗ ಇದೆ ಅಂದರೆ ಸೀತಾಮಾತೆ ಅಲ್ಲಿ ಬೆರಳನ್ನು ಇಟ್ಟು ಗಂಧವನ್ನು ಅರಿಶಿಣವನ್ನು ತೆಗಿತಾ ಇದ್ರು ಅಂತೇಳ್ಬಿಟ್ಟು ಕೂಡ ಹೇಳ್ತಾರೆ. ಇದು ಅರಿಶಿಣ ಕುಂಕುಮ ಬಟ್ಲು ಅಂತ ಕೂಡ ಹೇಳ್ತಾರೆ. ಅಲ್ಲಿ ಲವಕುಶ ಲಿಂಗಗಳನ್ನು ಇಟ್ಟಿದ್ದಾರೆ. ನಾವಾಗಲೇ ನೋಡಿದ್ದು ಪಂಚಪಾಂಡವರ ಲಿಂಗಗಳು, ಇದು ಲವಕುಶ ಲಿಂಗಗಳು. ಇಲ್ಲಿ ಎಲ್ಲವನ್ನು ಕೂಡ ನಮಗೆ ಲಿಂಗ ರೂಪದಲ್ಲೇ ಕಾಣಿಸುತ್ತೆ. ಅಲ್ಲಿಂದ ಮುಂದೆಗೆ ಬಂದರೆ ಅಲ್ಲಿ ಧನುಷ್ಕೋಟಿ ಅಂತ ಇದೆ. ಇಲ್ಲಿ ಕೂಡ ಯಾವಾಗಲೂ ಕೂಡ ಸದಾಕಾಲ ಎಂಥ ಸಮ್ಮರಲ್ಲಿ ಕೂಡ ನೀರು ನಿಂತೇ ಇರುತ್ತೆ. ಅದಕ್ಕೆ ಇದನ್ನು ಧನುಷ್ಕೋಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಎಲ್ಲ ಕಡೆ ಬೆಂಕಿ ಇಟ್ಬಿಟ್ಟಿದ್ದಾರೆ. ಆಗಲೇ ಹೇಳ್ದೆ ಅಲ್ವಾ, ಒಣಗೋಗಿರುತ್ತೆ. ಅದರಲ್ಲಿ ಏನಾದರೂ ಹುಳ ಉಪ್ಪಟೆ ಸೇರಿಕೊಂಡಿದ್ರೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಕೂಡ ಬೆಂಕಿ ಇಟ್ಟಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಹೋದರೆ ನಾವಿನ್ನೂ ಅರ್ಧ ಜಾಗ ಮಾತ್ರ ಬಂದಿದ್ದೀವಿ, ಇನ್ನೂ ಅರ್ಧ ಇದೆ ಬೆಟ್ಟವನ್ನು ಹತ್ತೋದಕ್ಕೆ. ಬಿಸಿಲು ಬೇರೆ ತುಂಬಾ ಅನ್ನಿಸ್ತಾ ಇತ್ತು. ಮೇಲೆ ಹೋದಂಗೆಲ್ಲ ಬಿಸಿಲು ನಮಗೆ ಇದ್ದರೂ ಕೂಡ ತಣ್ಣಗೆ ಗಾಳಿ ಬರೋದ್ರಿಂದ ಗೊತ್ತಾಗೋದಿಲ್ಲ. ಇದರಲ್ಲಿ ನೋಡಿ ಎಷ್ಟೊಂದು ಮೀನಿದೆ, ತುಂಬಾ ಮೀನುಗಳಿತ್ತು, ಚಿಕ್ಕ ಚಿಕ್ಕ ಮೀನುಗಳು. ಅಲ್ಲಿಂದ ಮೇಲೆ ಬರ್ತಾ ಬರ್ತಾ ನೋಡಿ ದೇವಸ್ಥಾನ ಹತ್ರ ಅಂತ ಅನಿಸುತ್ತಲ್ಲ, ಬಟ್ ತುಂಬಾ ದೂರ ಇದೆ. ನೋಡಕ್ ಹತ್ರನೇ ಕಾಣಿಸೋದು, ಸುತ್ತಲ ಹಾಕೊಂಡು ಹೋಗ್ಬೇಕಲ್ಲ ಅಲ್ವಾ. ಬಾಡಾಗಿದ್ದೀವಿ ಅಂದ್ರೆ ಎಲ್ಲರೂ. ಫೈನಲಿ ದೇವಸ್ಥಾನ ಹತ್ರ ಬಂದ್ಬಿಟ್ವಿ. ಸ್ವಾಮಿ ಓಹ, ಎಲ್ಲ ಇಲ್ಲಿ ಕುಂತವ್ರೆ. ಅವತ್ತೆಲ್ಲ ರೆಸ್ಟೇ ಆಗೋಯ್ತು. ಒಳಗು ರಶ್ಯನಾ? ಹಾಯ್. ಮೇಲೆ ದೇವಸ್ಥಾನ ಮುಂದೆ ಇದು ಧ್ವಜಸ್ತಂಭ ಎಲ್ಲ ಕೂಡ ಇದೆ. ಅಲ್ಲಿ ಪೂಜೆ ಮಾಡಿಕೊಂಡು ಕಾಯೆಲ್ಲ ಕೂಡ ದೇವಸ್ಥಾನ ಒಳಗಡೆ ಒಡೆಯೋದಿಲ್ಲ ಅಲ್ವಾ, ಹಾಗಾಗಿ ಆಚೆನೇ ನಾವೇ ಕಾಯೆಲ್ಲ ಒಡೆದ್ಬಿಟ್ಟು ಎತ್ಕೊಂಡು ಹೋಗಬೇಕು. ನೋಡಿ ವ್ಯೂ ಈ ಕಡೆಯಿಂದ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಮುಂದೆ ಕಾಣಿಸ್ತಿರೋ ಊರೇ ಆವಣಿ. ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಒಳಗಡೆ ದೇವಸ್ಥಾನ ಒಳಗಡೆ ಬಂದರೆ ಸೀತಾಮಾತೆ ದೇವಸ್ಥಾನ ಇದು. ದೇವರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಾವು ಆಚೆ ಬಂದಮೇಲೆ ಇಲ್ಲಿ ಹಿಂದ್ಗಡೆ ಸ್ವಲ್ಪ ಹೋದರೆ ಹೊರಳುಗುಂಡು ಅಂತ ಇದೆ. ಇದರ ಕಲ್ಲು ಕೆಳಗಡೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಚೆಗೆ ಬರ್ಬೋದು, ಆ ರೀತಿ ಇದೆ. ಇದರ ಕೆಳಗಡೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಾದರೂ ದುಷ್ಟ ಶಕ್ತಿಗಳು ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ.
మొక్కనేసి లక్ష్మణ్ పాప కావాలనే ಆಗುತ್ತೆ ಆಗದೆ ಇವ್ರು ಯಾರ ಸ್ಕೂಲ್ಗಳವ್ರ ಮಕ್ಕಳು ಕರ್ಕೊಂಡು ಈಗ తగక్క తీయಕ್ಕೆ ಒರ್ಲುಗುಂಡ್ ಕೆಳಗಡೆ 3 ಸಲ ಹೋಗಿ ಬಂದ್ವಿ. ಚಿನ್ನು ಆದರೆ 5 ಸಲ ಹೋಗಿ ಬಂದ್ಲು. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಕೆಳಗೆ ಅದೆಷ್ಟು ತಣ್ಣಗಿರುತ್ತೆ ಗೊತ್ತಾ, ಅಷ್ಟು ಕೂಲಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಆಚೆ ಬಂದಮೇಲೆ ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಎಲ್ಲರೂ ಕೂಡ ನಾವು ಬಾಕ್ಸ್ ತಗೊಂಡು ಹೋಗಿದ್ವಿ. ಒಬ್ಬೊಬ್ಬರು ಒಂದೊಂಥರ ವೆರೈಟಿ ತಗೊಂಡು ಬಂದಿದ್ರು. ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಕೂತ್ಕೊಂಡು ಊಟ ಮಾಡಿ ಮುಗಿಸಿದ್ಮೇಲೆ ಅಲ್ಲಿಂದ ಮತ್ತೆ ನಾವು ಕೆಳಗಡೆಗೆ ಬಂದ್ವಿ. ಅಲ್ಲಿ ಬಂದರೆ ಬೆಟ್ಟದ ಮಲ್ಲಿಗೆ ಹೂ ಇತ್ತು, ತುಂಬ ಚೆನ್ನಾಗಿತ್ತು. ಇದೆಲ್ಲ ಅದೇ ಬೆಟ್ಟದ ಮಲ್ಲಿಗೆನೆ, ಸೇಮ್ ನಮ್ಮ ಮಲ್ಲಿಗೆ, ಆಮೂರು ಮಲ್ಲಿಗೆ ಎಲ್ಲ ಅನ್ನೋದಿದು ಹಂಗೆ ಇದೆ. ಅಲ್ಲಿಂದ ಮುಂದೆ ಬಂದರೆ ಇದು ಅಶ್ವಮೇಧ ಯಾಗದಲ್ಲಿ ಇದ್ದಂಥ ಕುದುರೆಯನ್ನು ಲವಾಕುಶ್ ಅವರು ಕಟ್ಟಾಕಿದ್ರಲ್ವ, ಆ ಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಇದನ್ನು ಆ ಕುದುರೆಗಳನ್ನು ಇಲ್ಲಿ ಕಟ್ಟಾಕಿದಾಗ ಅವು ಹುಲ್ಲಿಲ್ಲದೆ ಕಲ್ಲನ್ನೇ ತಿಂದ್ಬಿಟ್ಟಿದ್ವಂತೆ. ಅದು ಇದು ಇಲ್ಲಿ ಕಾಣಿಸ್ತಿದೆಯಲ್ವ ಕಲ್ಲಲ್ಲಿ ಗ್ಯಾಪ್, ಅದಕ್ಕೆ ಬಂದವರೆಲ್ಲ ಕೂಡ ಹುಲ್ಲು ತಗೊಂಡು ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಕಲ್ಲು ತಿನ್ನಬೇಡ, ಹುಲ್ಲು ತಿನ್ನು ಅಂತ ಹೇಳ್ಬಿಟ್ಟು. ಆ ಥರ ಇಲ್ಲಿ ಪ್ರತೀತಿ ಇದೆ. ತುಂಬಾ ಹಲವಾರು ಪ್ಲೇಸ್ಗಳು ಇಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ನಾವು ಮತ್ತೆ ಬೆಟ್ಟ ಇಳಿದು ಕೆಳಗಡೆಗೆ ಬಂದು ಇಲ್ಲಿ ರಥೋತ್ಸವ, ಅವತ್ತು ರಥೋತ್ಸವ ಆಗಿತ್ತಲ್ವ ಮಂಗಳವಾರ, ಅದನ್ನು ಇಲ್ಲೇ ನಿಲ್ಲಿಸಿರ್ತಾರೆ. ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ರಥೋತ್ಸವ ನೋಡಿಕೊಂಡು ಜಾತ್ರೆ ಎಲ್ಲ ಕೂಡ ನೋಡಿಕೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ 6:30 ಹಂಗಾಗಿತ್ತು. ದೇವಸ್ಥಾನ ಕೆಳಗಡೆ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಇವತ್ತು ಈ ಅಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ಮಾಡ್ತಾಯಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.